ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ತಾನು ಸೋತಿದ್ದೀನಿ ಅಂತ ಆದೀಶ್ವರ್ ಮುಂದೆ ತನ್ನ ಸೋಲನ್ನು ಒಪ್ಕೊಂಡು ದುಡ್ಡನ್ನು ಪಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ಆದರೆ ದುಡ್ಡನ್ನು ಕೊಡೋಕ್ಕೂ ಮುನ್ನಾನೆ ದುಡ್ಡು ಕಳ್ವಾಗಿ ಬಿಟ್ಟಿದೆ. ಏನಪ್ಪ ಇದು? ಬ್ರೀಫ್ ಕೇಸಲ್ಲಿದ್ದ 25 ಲಕ್ಷ ರೂಪಾಯಿ ಕದ್ದವ್ರು ಯಾರು? ಭಾಗ್ಯ ಮನೆಯಲ್ಲಿ ಕಳ್ತನವಾಯ್ತಾ? ಹಾಗಿದ್ರೆ ಕಳ್ತನ ಮಾಡಿದ್ಯಾರು? ಕಾನ ತಾಂಡವ ಮತ್ತಿನ್ಯಾರು? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಆದೀಶ್ವರ ನಿಜವಾಗ್ಲೂ ಕೂಡ ಭಾಗ್ಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಚಾಲೆಂಜ್ ಮಾಡೋದಕ್ಕೂ ಮುನ್ನ ಭಾಗ್ಯ ಅವರು ಹೇಳಿದ್ದು ನಂಗೆ ಅರ್ಥ ಆಗಲಿಲ್ಲ, ಆದರೆ ಇವಾಗ ಅರ್ಥ ಆಗ್ತದೆ. ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಬರ್ಡನ್ ಹೇಗಾಗತ್ತೆ, ನಿಜವಾಗ್ಲೂ ಅದನ್ನು ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಅಂತ. ಇಲ್ಲ, ನಾನು ಆ ದುಡ್ಡನ್ನು ಪಡ್ಕೊಂಡ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಭಾಗ್ಯ ಅವರ ಮುಂದೆ ನಿಜವಾಗ್ಲೂ ನಾನು ಸೋತ್ರೂ ಪರವಾಗಿಲ್ಲ, ಆದರೆ ಭಾಗ್ಯ ಅವರೇ ನಿಜವಾದ ಗೆಲುವನ್ನು ಸಾಧಿಸಿದ್ದು. ಖಂಡಿತವಾಗ್ಲೂ ಕೂಡ ನಾನು ಭಾಗ್ಯ ಅವ್ರಿಗೆ ತೊಂದರೆ ಕೊಟ್ಟ ಅಂತ ಹೇಳಿ ಆದೀಶ್ವರ ಯೋಚನೆ ಮಾಡ್ತಾರೆ. ಬಟ್ ನಿಜವಾಗ್ಲೂ ಟೈಮ್ ಅನ್ನೋದು ಕೆಟ್ಟರೆ ಏನು ಬೇಕಿದ್ರೂ ಆಗ್ಬೋದು ಅಂದ್ಕೊಳ್ಳೋದಕ್ಕೆ ಇಲ್ಲಿ ಆದಿ ಒಂದು ಲೇಡಿಗೆ ಹೋಗಿ ಹೆಲ್ಪ್ ಮಾಡಿರ್ತಾರೆ. ಅವರೇ ಒಂದು ಬ್ಯಾಗ್ ಕೆಳಗಡೆ ಬಿದ್ದಿರುತ್ತೆ, ಅದನ್ನು ತೊಗೊಂಡೋಗಿ ಕೊಟ್ಟೋದಕ್ಕೆ ಅವರು 10,000 ರೂಪಾಯಿ ಆದೀಶ್ವರ್ಗೆ ಗಿಫ್ಟ್ ಅಂತ ಕೊಟ್ಟಿರ್ತಾರೆ. ಬಟ್ ಯಾವ ಒಂದು ಸಹಾಯವನ್ನು ಮಾಡಿದ್ರು ಆದೀಶ್ವರ್, ಇವತ್ತು ಅದೇ ಸಹಾಯ ಅವರ ಕುತ್ತಿಗೆಗೆ ಬಂದು ಕೂತಿದೆ. ಈ ಕಡೆ ಭಾಗ್ಯ ಮನೆ ಮೇಲೆ ಪೊಲೀಸ್ ಅವರು ದಾಳಿ ಮಾಡಿದ್ದಾರೆ. ಪೊಲೀಸ್ ಅವರು ಬಂದಿದ್ದೆ ಆದೀಶ್ವರ್ನ ಪ್ರಶ್ನೆ ಮಾಡ್ತಿದ್ದಾರೆ. ಆದೀಶ್ವರ್ ಎಲ್ಲಿ ಕೆಲಸ ಮಾಡ್ತಾರೆ? ಅವರು ಒಂದು ಲೇಡಿ ಡೈಮಂಡ್ ನೆಕ್ಲೇಸನ್ನು ಕದ್ದಿದ್ದಾರೆ, ಹಾಗೆ ದುಡ್ಡನ್ನು ಕೂಡ ಪಡ್ಕೊಂಡು ಕತ್ತರ್ನ ಕೆಲಸ ಮಾಡಿದ್ದಾರೆ ಅಂತ. ಬಟ್ ಇಲ್ಲಿ ಭಾಗ್ಯ, ಕುಸುಮ, ಧರ್ಮಾಂಕಲ್ ಎಲ್ಲರೂ ಕೂಡ ಆದೀಶ್ವರ ಅಂತ ತಪ್ಪು ಕೆಲಸ ಮಾಡೋನಲ್ಲ, ಅವ್ನು ತುಂಬಾ ಒಳ್ಳೆಯವನು. ನೀವು ತಪ್ಪು ತಿಳ್ಕೊಂಡಿದ್ರಾ ಅಂದಾಗ ನೀವು ಕೂಡ ಅದರಲ್ಲಿ ಶಾಮಿಲ್ ಆಗಿದ್ರಾ ಅಂತ ಪೊಲೀಸ್ ಅವರು ಹೇಳ್ತಾರೆ. ಅಡ್ರೆಸ್ ಏನು ಅಂದಾಗ ಭಾಗ್ಯ ಅಡ್ರೆಸ್ ಹೇಳ್ತಾರೆ. ಬಟ್ ಲೇಡಿ ಕಾನ್ಸ್ಟೇಬಲ್ ಇವರನ್ನ ಕೂಡ ಕರ್ಕೊಂಡು ಹೋಗೋಣ, ಇವರು ಕೂಡ ಪಾಲ್ದಾರರಾಗಿರ್ಬೋದು, ಜೊತೆಗೆ ಅವ್ರೇನಾದರೂ ಬರ್ತಾ ಇದ್ರೆ ಇವರನ್ನ ಇಟ್ಕೊಂಡ್ರೆ ಬರ್ತಾರೆ ಅವರು ಅಂತ ಹೇಳಿ ಭಾಗ್ಯನ ಕೂಡ ಎಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಇದರ ನಡುವೆ ಕುಸುಮ ಅವರು ಆದೀಶ್ವರ್ಗೆ ವಿಷಯವನ್ನು ತಿಳಿಸ್ತಾರೆ. ವಿಷಯ ಗೊತ್ತಾಗಿದೆ ಪೊಲೀಸ್ ಸ್ಟೇಷನ್ಗೆ ಓಡಿ ಬರ್ತಾರೆ ಆದೀಶ್ವರ್. ಭಾಗ್ಯ ಪೊಲೀಸ್ ಸ್ಟೇಷನಲ್ಲಿ ಕೂತಿರೋದು ನೋಡಿದ್ದೆ ನಿಜವಾಗ್ಲೂ ಬೇಜಾರಾಗ್ತದೆ. ನಿಮ್ಮನ್ನು ಹೀಗೆ ನೋಡೋದಕ್ಕೆ, ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ಅಂದಾಗ ಅಯ್ಯೋ ನಿಮ್ಮದೇನು ತಪ್ಪಿಲ್ಲ ಬಿಡಿ ಅಂತ ಹೇಳ್ತಾರೆ. ಏನಾಯಿತು ಏನು ಅಂದಾಗ ಇಲ್ಲಿ ಭಾಗ್ಯ, ನೀವು ಕಳ್ಳತನ ಮಾಡಿದಿರಂತೆ, ಯಾವುದೋ ಹೆಂಗಸನ ಡೈಮಂಡ್ ನೆಕ್ಲೆಸ್ ಕದ್ದಿದ್ದೀರಂತೆ, ದುಡ್ಡನ್ನು ಕೂಡ ಪಡ್ಕೊಂಡಿದ್ದೀರಂತೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ದಾರೆ ಅಂತ ಭಾಗ್ಯ ಹೇಳಿದಾಗ, ಏನು ಇತ್ತು ಕೆಲಸನ, ನಾನು ಅಂಥದ್ದು ಏನೂ ಮಾಡೇ ಇಲ್ಲ ಅಂದಾಗ ನನಗೆ ಗೊತ್ತದ ನೀವೇನು ಮಾಡಿಲ್ಲ ಅಂತ. ಬಟ್ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಭಾಗ್ಯ ಹೇಳಿದಾಗ ಇನ್ಸ್ಪೆಕ್ಟರ್ ಅಲ್ಲಿಗೆ ಬರ್ತಾರೆ. ಇನ್ಸ್ಪೆಕ್ಟರ್ ಬರ್ತಿದ್ದಾಗ ಇಲ್ಲಿ ಆದೀಶ್ವರ್ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರೆ, ಇನ್ಸ್ಪೆಕ್ಟರ್ ಅಂತೂ ಎಲ್ಲರೂ ಕೂಡ ಕಳ್ಳ ಅಂತ ಒಪ್ಕೋತಾರೆ. ಎಲ್ಲರೂ ಕೂಡ ಹೀಗೆ ಮಾತಾಡೋದು, ನೀನು ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಕದ್ದು ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ. ಇದರ ಜೊತೆಗೆ ಇಲ್ಲಿ ಆದೀಶ್ವರ್ ನಾನು ಯಾರು ಅನ್ನೋದು ಗೊತ್ತಿದೆಯಾ ನಿಮಗೆ ಅಂತ ಹೇಳಿದಾಗ, ಯಾರಪ್ಪ ನೀನು? CM ಅಳಿಯನ ಅಥವಾ ಸಂಬಂಧಿನ ಏನು? ಎಲ್ಲರೂ ಕೂಡ ಈಗ ಇದನ್ನೇ ಹೇಳೋದಾಗೋಯ್ತಲ್ವ, ನೀನು ಯಾರಾದರೆ ನನಗೇನಾಗಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಎಲ್ಲಿ ನೆಕ್ಲೇಸ್ ಅಂತೆಲ್ಲ ಪ್ರಶ್ನೆ ಮಾಡಿದ್ರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನಾನು ಕಳ್ತನ ಮಾಡಿಲ್ಲ ಅಂತಾರೆ. ಬಟ್ ಇಲ್ಲಿ ಭಾಗ್ಯಗೂ ಕೂಡ ತೊಂದರೆ ಆಗ್ತದೆ. ಇದನ್ನು ನೋಡಿದಂಥ ಆದೀಶ್ವರ್ಗೆ ಅನಿಸುತ್ತೆ, ನಾನು ಸೋತ್ರೂ ಪರವಾಗಿಲ್ಲ, ನನ್ನ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ಭಾಗ್ಯ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಕಾಗತ್ತೆ. ಖಂಡಿತ ನಾನು ಯಾರು ಅಂತ ಹೇಳಲಿಲ್ಲ ಅಂದರೆ ಇವರಂತೂ ನನ್ನನ್ನು ಇಲ್ಲೇ ಲಾಕ್ ಮಾಡ್ತಾರೆ ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ. ಕಮಿಷನರ್ಗೆ ಕಾಲ್ ಮಾಡಿ ಕರ್ಸ್ಕೋತಾರೆ. ಕಮಿಷನರ್ ಬರ್ತಿದ್ದಾಗೇ ಇನ್ಸ್ಪೆಕ್ಟರ್ನ ತರಾಟೆಗೆ ತಗೋತಿದ್ದಾರೆ. ದಯವಿಟ್ಟು ಕ್ಷಮಿಸ್ಬಿಡಿ ಆದೀಶ್ವರ್ ಸರ್ ಅಂತ ಕೇಳ್ಕೊತಿದ್ದಾರೆ. ಏನು ಸರ್ ಇವರನ್ನ ಸರ್ ಅಂತ ಕರೀತಿದ್ರ? ಇವ್ನು ಎಂಥ ಖತರ್ನಾಕ್ ಗೊತ್ತಾ, ಹಾಗೆ ಹೀಗಂತ ಇನ್ಸ್ಪೆಕ್ಟರ್ ಹೇಳಿದಕ್ಕೆ, ಏನ್ರಿ ಗೊತ್ತು ನಿಮಗೆ ಇವ್ರು ಯಾರು ಅಂತ ಗೊತ್ತಿದೆಯಾ? ಕಾಮತ್ ವಂಚರ MD ಡೈರೆಕ್ಟರ್ ಪ್ರೊಪ್ರೈಟರ್ ಇವ್ರ ಬಗ್ಗೆ ಮಾತಾಡಿ ಕಳ್ಳ ಅಂತ ಎಳ್ಕೊಂಡು ಬಂದಿದ್ರಲ್ರಿ. ಒಬ್ಬರ ಬಗ್ಗೆ ಯೋಚನೆ ಮಾಡಿ ಎಲ್ಲ ತಿಳ್ಕೊಂಡಲ್ವ ಎಳ್ಕೊಂಡು ಬರಬೇಕು ಅಂದಾಗ, ಏನು ಮಾತಾಡ್ತಿದ್ರ ಸರ್ ಅಂದಾಗ, ಹೌದು ನಾನು ನಿಜನೇ ಹೇಳ್ತಿದ್ದೀನಿ, ಅದು ಯಾವುದೋ ಡೈಮಂಡ್ ನೆಕ್ಲೆಸ್ ಕದ್ದಿದ್ರ ಅಂತ ಹೇಳ್ತಿದ್ರ ಅಲ್ವಾ. ಆ ಡೈಮಂಡ್ ನೆಕ್ಲೆಸ್ ಅಂತ 5 ಪಟ್ಟು ದುಡ್ಡನ್ನು ಪ್ರತಿ ತಿಂಗಳು ಇವರು ಡೊನೇಟ್ ಮಾಡ್ತಾರೆ ಅಂಡರ್ ಪ್ರಿವಿಲೇಜ್ ಮಕ್ಳುಗಳಿಗೆ. ಜೊತೆಗೆ ಅಂತ ಡೈಮಂಡ್ ನೆಕ್ಲೆಸ್ ಒಂದು ಶಾಪನ್ನೇ ಖರೀದಿ ಮಾಡೋ ಸಾಮರ್ಥ್ಯ ಇದೆ ಅವ್ರಿಗೆ. ಇವ್ರು ಯಾಕ್ರಿ ಕದಿಬೇಕು ಅಂತ ಹೇಳ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡಿ ಆದೀಶ್ವರ್ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ಕಡೆ ಇನ್ಸ್ಪೆಕ್ಟರ್ ಕೂಡ ಸಾರಿ ಸರ್ ಅಂದಾಗ, ನೀವು ಸಾರಿ ಕೇಳ್ತಿರೋದು ನಿಮ್ಮ ಒಂದು ಹೈಯರ್ ಆಫೀಸರ್ಸ್ ಭಯದಿಂದ, ನಿಜವಾಗ್ಲೂ ಸಾರಿನ ಭಾಗ್ಯ ಅವ್ರ ಹತ್ರ ಕೇಳಿ ಅಂದಾಗ, ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ಅಂತ ಭಾಗ್ಯನ ಕೇಳ್ಕೊತಾರೆ ಇನ್ಸ್ಪೆಕ್ಟರ. ನೀವು ಕ್ಷಮಿಸಿ ಅಂತ ಕೇಳೋದಲ್ಲ, ಯಾವತ್ತೂ ಇದ್ರೂ ಕೂಡ ನಿಮ್ಮ ಒಂದು ಆಲೋಚನೆ ಏನಿರುತ್ತೋ ಅದೇ ಥಾಟ್ಸ್ಗೆ ನೀವು ಬರ್ತೀರಾ. ಬಟ್ ಎದುರುಗಡೆ ಇರೋರ ಒಪಿನಿಯನ್ನ ಕೂಡ ಕೇಳಬೇಕಾಗತ್ತೆ ನೀವು ಅಂತ ಹೇಳಿ ಭಾಗ್ಯ ಮತ್ತು ಆದೀಶ್ವರ್ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ತನ್ವಿ ಡಿಬಾರ್ ಆಗಿದ್ದಾಳೆ, ಸಸ್ಪೆಂಡ್ ಆಗಿದ್ದಾಳೆ. ಅಮ್ಮನ ಹತ್ರ
ಹತ್ರ ಹೇಳಿದ್ರೆ ಖಂಡಿತ ಉಳ್ಗಾಲ ಇಲ್ಲ ಅಂತ ಗೊತ್ತು. ತಾತನ ಹತ್ರನೇ ಹೋಗಿ ಹೇಳ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಳೆ. ಆತ ಕಡೆ ತಾಂಡವನ್ನ ಕೇಳೋಣ ಅನ್ಕೊಂಡ್ರೆ ಅಪ್ಪ ಓದಿನ ವಿಷಯದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಅನ್ನೋದು ತನ್ವಿಗೆ ಗೊತ್ತದ. ಹಾಗಾಗಿ ತಾತನ ಹತ್ರನೇ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡು ಮನೆಗೆ ಬರ್ತಾಳೆ. ಬಟ್ ಮನೆಯವರೆಲ್ಲ ಯಾವುದೋ ವಿಷಯದಲ್ಲಿ ಎಂಗೇಜ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಕುಸುಮ ಅವರಂತೂ ಸುಮ್ಮನೆ ಒಳಗಡೆ ಹೋಗು ಅಂತ ಹೇಳಿ ಬೈದು ಬಿಡ್ತಾರೆ. ಹಾಗಾಗಿ ತಾತನ ಹತ್ರ ಕೂಡ ಹೇಳೋಕ್ಕಾಗೋದಿಲ್ಲ. ಏನಪ್ಪ ಮಾಡೋದು ಅಂತ ಅನ್ಕೋತಿದ್ದಾಗೇನೆ ಇಲ್ಲಿ ಯಾವುದೇ ಬೇರೆ ದಾರಿ ಇಲ್ಲ, ಅಪ್ಪನಿಗೆ ಕಾಲ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಇಲ್ಲಿ ಆದೀಶ್ವರ್ ಮತ್ತು ಭಾಗ್ಯ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಇಲ್ಲಿ ಕುಸುಮ ಧರ್ಮ ಅಂಕಲ್ ಎಲ್ಲರೂ ಕೂಡ ನಿರಾಳ ಆಗ್ತಾರೆ. ಕೊನೆಗೂ ಭಾಗ್ಯ ಮನೆಗೆ ಬಂದು ಅಂತ ಏನಾಯಿತು ಅಲ್ಲಿ ಅಂದಾಗ ತಪ್ಪು ತಿಳುವಳಿಕೆಯಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ಅಷ್ಟೇ, ಅಂಥದ್ದೇನೂ ಆಗಿಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದಾನೇ ನಿಮಗೆ ಇಷ್ಟೆಲ್ಲ ತೊಂದರೆ ಆಗಿತ್ತು ಅಂತ ಹೇಳಿ ಆದೀಶ್ವರ್ ಕೈ ಮುಗ್ದು ಕೇಳ್ಕೊತಾರೆ. ಏನಪ್ಪ ಆ ರೀತಿ ಎಲ್ಲ ನೀನು ಯಾಕೆ ಕೇಳ್ಕೊತಾ ಇದೆಯಾ, ನಡಿ ಒಳಗಡೆ ಹೋಗೋಣ ಅಂತ ಒಳಗಡೆ ಕರ್ಕೊಂಡು ಬರ್ತಾರೆ. ಇತ್ತ ಕಡೆ ಭಾಗ್ಯಗೂ ಕೂಡ ಆಲ್ರೆಡಿ ಅನಿಸುತ್ತು ಇವತ್ತು ಆದೀಶ್ವರ್ ಇಷ್ಟೆಲ್ಲ ಪಾಠ ಪಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ನಾನೇನೆ. ನಾನವತ್ತು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡದೇ ಇದ್ದಿದ್ದೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಖಂಡಿತವಾಗ್ಲೂ ನಾನು ಇಷ್ಟ ಆದಮೇಲೂ ಕೂಡ ಸೋಲನ್ನು ಒಪ್ಕೊಂಡು ಆ ದುಡ್ಡನ್ನು ತಗೊಳ್ಳಿಲ್ಲ ಅಂದರೆ ಖಂಡಿತ ತಪ್ಪಾಗ್ಬಿಡುತ್ತೆ ಅಂತ ಯೋಚನೆ ಮಾಡಿದಂಥ ಭಾಗ್ಯ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ. ಆದೀಶ್ವರ್ ಹತ್ರ ನಿಜವಾಗ್ಲೂ ನಾನು ನನ್ನ ಸೋಲನ್ನು ಒಪ್ಕೋತಾ ಇದ್ದೀನಿ, ಇಷ್ಟೆಲ್ಲ ಆದಮೇಲೂ ನಾನು ಸೋಲು ಒಪ್ಕೊಳ್ಳಿಲ್ಲ ಅಂದರೆ ಖಂಡಿತ ತಪ್ಪಾಗ್ಬಿಡತ್ತೆ. ನೀವು ಎಷ್ಟೆಲ್ಲ ಪಾಠ ಪಟ್ಟಿದ್ದೀರ, ನಿಜವಾಗ್ಲೂ ಅದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ. ಹಾಗಾಗಿ ನಾನು ಸೋಲನ್ನು ಒಪ್ಕೋತಿದ್ದೀನಿ ಅಂತ ಭಾಗ್ಯ ಹೇಳ್ತಾರೆ. ಜೊತೆಗೆ ಇಲ್ಲಿ ಆ ದುಡ್ಡನ್ನು ನಾನು ಇಟ್ಕೋತೀನಿ ಅಂದಾಗ ಇಲ್ಲಿ ಧರ್ಮ ಅಂಕಲ್ ನೀನೇ ನಿನ್ನ ಕೈಯಾರೆ ದುಡ್ಡನ್ನು ಕೊಡಪ್ಪ ಅಂತ ಹೇಳಿ ಆ ಒಂದು ಬ್ರೀಫ್ ಕೇಸನ್ನು ತಗೊಂಡು ಆದೀಶ್ವರ್ ಹತ್ರಕ್ಕೆ ಬರ್ತಾರೆ. ಇತ್ತ ಕಡೆ ಆದೀಶ್ವರ್ ಮೇಲೆ ಕಂಪ್ಲೇಂಟ್ ಕೊಡ್ತಂತ ಲೇಡಿಗೆ ಅವರ ಡೈಮಂಡ್ ನೆಕ್ಲೇಸ್ ಬ್ಯಾಗಲ್ಲೇ ಸಿಕ್ಕಿದೆ. ಅಯ್ಯೋ ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ನಲ್ಲ, ಆ ವ್ಯಕ್ತಿನ ಏನು ಮಾಡಿದ್ರು ಏನೋ ಅಂತ ಅಂದ್ಕೊಂಡು ಪೊಲೀಸ್ ಅವ್ರಿಗೆ ಕಾಲ್ ಮಾಡಿದ್ರೆ ಏನಮ್ಮ ನೀನು ಮಾಡಿರೋ ಎಡ್ವರ್ಟಿಂದ ನಾವು ಕೇಳೋ ಹಾಗಾಯಿತು, ನಮ್ಮ ಕೆಲಸನೇ ಹೋಗ್ಬಿಡ್ತಿತ್ತು, ಮೊದಲು ಬಂದು ಕಂಪ್ಲೇಂಟ್ ತಗೋಮ ಅಂದಾಗ ಅಯ್ಯೋ ಮೊದಲು ಹೋಗಿ ಕಂಪ್ಲೇಂಟ್ ತಗೋಬೇಕು, ಯಾಕವರು ಆ ರೀತಿ ಹೇಳಿದ್ರು, ಅವ್ರ ಕೆಲಸನೇ ಹೋಗ್ತಿತ್ತ, ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೆ. ಪೊಲೀಸ್ ಸ್ಟೇಷನ್ಗೆ ಓಡಿ ಬರ್ತಿದ್ದಾರೆ. ಇದರ ನಡುವೆ ಬ್ರೀಫ್ ಕೇಸನ್ನು ಓಪನ್ ಮಾಡ್ತಾರೆ ಆದೀಶ್ವರ್ ಭಾಗ್ಯಗೆ ದುಡ್ಡನ್ನು ಕೊಡುವುದಕ್ಕೆ. ಬಟ್ ಅಲ್ಲಿ ದುಡ್ಡು ಕಾಣಿಸ್ತಾನೆ ಇಲ್ಲ. ದುಡ್ಡು ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋಯಿತು ಅಂತಿದ್ದಾಗ ಇಡೀ ಮನೆ ಶಾಕ್ ಆಗ್ತದೆ. ಭಾಗ್ಯ ಕೂಡ ಶಾಕ್ ಆಗ್ತಿದ್ದಾರೆ. ಯಾರು ಕದ್ದಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಕಳ್ಳ ಅಥವಾ ಕಳ್ಳಿ ಸಿಕ್ಕೇ ಬಿಡ್ತಾರ ಭಾಗ್ಯ ಕೈಗೆ. ಜೊತೆಗೆ ಇಲ್ಲಿ ಕನಿಕಾ ಅಂತೂ ತನ್ನ ಒಂದು ಸ್ಕೂಲ್ನಲ್ಲಿ ದುಡ್ಡನ್ನು ಹೊಡಿತಿದ್ದಾರೆ, ಕಮಿಷನ್ ತಗೋತಿದ್ದಾರೆ. ಅದ್ರ ಜೊತೆಗೆ ಆ 25 ಲಕ್ಷನೂ ಕೂಡ ಕನಿಕಾನೇ ಕದ್ದಿರೋ ಚಾನ್ಸಸ್ ಇದೆ. ಈ ಕಡೆ ತಾನು ಬಿಟ್ಟಿರ್ತಕ್ಕಂಥ ಡಿಟೆಕ್ಟಿವ್ಗೆ ಹೇಳಿದ್ರು ಕನಿಕಾ, ನಾನು ಒಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡಿದ್ರೆ ನಿನಗೆ ಡಬಲ್ ಪೇಮೆಂಟ್ ಅಂತ. ಹಾಗಿದ್ರೆ ಭಾಗ್ಯ ಮನೆಗೆ ನುಗ್ಗಿ ಕಳ್ಳತನ ಮಾಡಿರೋದು ಕನಿಕಾ ಕಡೆ ವ್ಯಕ್ತಿನೇ ಅಂತ ಅನ್ನಿಸ್ತದೆ. ಹಾಗಿದ್ರೆ ಕನಿಕಾ ಕತೆ ಇನ್ನೇನು ಮುಗೀತು ಅಂತಾನೆ ಹೇಳ್ಬೋದು. ಆದೀಶ್ವರ್ ಭಾಗ್ಯ ಇಬ್ರು ಸೇರ್ಕೊಂಡು ಖಂಡಿತ ರುಬ್ಬಿ ರಸ ಮಾಡ್ತಾರೆ. ಅವ್ರು ಮಾಡಿಲ್ಲ ಅಂದ್ರೆ ಖಂಡಿತ ತಾಂಡವ್ ಕದ್ದಿರೋ ಚಾನ್ಸಸ್ ಇದೆ. ಹಾಗಿದ್ರೆ ಯಾರು ಏನು ಮುಂದಿನ ವಿಡಿಯೋದಲ್ಲಿ